ಆಗುತ್ತೆ. ಈಗ ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x ಮೈನಸ್ 4x ಪ್ಲಸ್ 3. ನೆಕ್ಸ್ಟ್ ಪಿ ಆಫ್ ಎಕ್ಸ್ ನ ಬೆಲೆ ಎರಡನೇ ಲೆಕ್ಕ ಮೈನಸ್ 1 ಇದೆ, ಮೈನಸ್ 1 ಇದೆ. ಪಿ ಆಫ್ ಮೈನಸ್ 1 ಇಸ್ ಈಕ್ವಲ್ ಟು 5 ಇಂಟು ಮೈನಸ್ ಎಕ್ಸ್ ಬೆಲೆ ಮೈನಸ್ 1 ಕೊಡಿ, ಮೈನಸ್ 1 ಮೈನಸ್ 4 ಇಂಟು ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3. 5 ಎಕ್ಸ್ ಬೆಲೆ ಮೈನಸ್ 1 4 ಮೈನಸ್ 4 ಎಕ್ಸ್ ಬೆಲೆ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3. ಈಗ ನೋಡಿ ಈ ಪ್ಲಸ್ ಇದೆ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 5 ಒಂದೇ 5 ಮೈನಸ್ 4ಕ್ಕೆ 4 ಮೈನಸ್ 1 ಎರಡು ಸಲ ಕೊಡ್ಸಿದ್ರೆ ಮೈನಸ್ 1ರ ವರ್ಗ ಎಷ್ಟಾಗುತ್ತೆ? ಒಂದೇ ಬರ್ತಾ ಹೋಗುತ್ತೆ. ನೋಡಿ ಯಾವಾಗಲೂ ಕೂಡ ಋಣ ಸಂಖ್ಯೆ ಇದ್ದು ಒಂದು ಋಣ ಸಂಖ್ಯೆಯ ವರ್ಗ ಇದ್ರೆ ಎಷ್ಟು ಬರ್ತದೆ? ಧನ ಸಂಖ್ಯೆ ಬರ್ತಾ ಹೋಗುತ್ತೆ, ಪ್ಲಸ್ 1 ಆಗುತ್ತೆ. ಎಷ್ಟು ಋಣ ಸಂಖ್ಯೆ ಘಾತಾಂಕ ಒಂದು ಬೆಸ ಸಂಖ್ಯೆ ಇದ್ರೆ ಅದು ಮೈನಸ್ 1 ಬರ್ತಾ ಹೋಗುತ್ತೆ, ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಮೈನಸ್ 1ರ ಘಾತಾಂಕ 4 ಇದ್ರೆ ಪ್ಲಸ್ 1 ಬರ್ತಾ ಹೋಗುತ್ತೆ. ಇಲ್ಲಿ ಮೈನಸ್ 1ರ ಘಾತಾಂಕ 5 ಇದ್ರೆ ಮೈನಸ್ 1 ಬರ್ತಾ ಹೋಗುತ್ತೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಎರಡು ಸರಿ ಮೈನಸ್ ಹೊಡಿಸಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈಗ ಮೈನಸ್ 3 ಸರಿ ಹೊಡಿಸಿದ್ರೆ ಮೈನಸ್ ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತಾ ಹೋಗುತ್ತೆ. 4 ಸರಿ ಹೊಡಿಸಿದ್ರೆ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಪ್ಲಸ್. ಅದೇ 5 ಸರಿ ಹೊಡಿಸಿದ್ರೆ ಎಷ್ಟು ಬರುತ್ತೆ? ಮೈನಸ್ ಬರ್ತಾ. ಅಂದ್ರೆ ಇಲ್ಲಿ ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ ಒಂದು ಋಣ ಸಂಖ್ಯೆ ಘಾತಾಂಕ, ಒಂದು ಋಣ ಸಂಖ್ಯೆ ಘಾತಾಂಕ ಬೆಸ ಸಂಖ್ಯೆ ಏನಿದೆ ಬರೋದು ಉತ್ತರ ಏನಾಗುತ್ತೆ? ಮೈನಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಸಂಖ್ಯೆ, ಒಂದು ಋಣ ಸಂಖ್ಯೆ ಘಾತಾಂಕ ಸರಿ ಸಂಖ್ಯೆ ಏನಿದೆ ಉತ್ತರ ಏನಂತ ಸಂಖ್ಯೆ ಆಗುತ್ತೆ, ಧನ ಸಂಖ್ಯೆ ಆಗಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಆದ್ರಿಂದ ಇಲ್ಲಿ ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಹೇಳಿ ಪ್ಲಸ್ 1 ಆಗುತ್ತೆ. ಪ್ಲಸ್ 1 ಪ್ಲಸ್ 3 ಎಷ್ಟು? ಮೈನಸ್ 5 ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 4 ಒಂದೇ 4 ಪ್ಲಸ್ 3. ಈಗ ಮೈನಸ್ ಮೈನಸ್ ಕೂಡ್ಕೊಳ್ಬೇಕಾಗತ್ತೆ. ಮೈನಸ್ 5 ಮೈನಸ್ 4 ಕೂಡ ಎಷ್ಟಾಗುತ್ತೆ? ಮೈನಸ್ 9 ಪ್ಲಸ್ 3 ಇಸ್ ಈಕ್ವಲ್ ಟು 9ರಲ್ಲಿ 3 ಹೋದ್ರೆ ಮೈನಸ್ 6. ಪಿ ಆಫ್ ಮೈನಸ್ 1ರ ಬೆಲೆ, ಪಿ ಆಫ್ ಮೈನಸ್ 1ರ ಬೆಲೆ ಎಷ್ಟಾಗುತ್ತೆ? 6 ಆಗುತ್ತೆ. ಇದೇ ರೀತಿಯಾಗಿ ಇನ್ನೊಂದು ಮೂರನೇ ಲೆಕ್ಕ ಇದೆ. ಮೂರನೇ ಲೆಕ್ಕ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮತ್ತೆ ಇದೇ ಬಹುಪದೋಕ್ತಿ 5x ಮೈನಸ್ 4x ಪ್ಲಸ್ 3. 5ಕ್ಕೆ 5 5ಕ್ಕೆ 5 ಸರಿ. ಪಿ ಆಫ್ ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ? 2 ಕೊಡ್ಬೇಕಾಗುತ್ತೆ. ಪಿ ಆಫ್ 2 ಇಸ್ ಈಕ್ವಲ್ ಟು 5 ಇಂಟು ಎಕ್ಸ್ ಬೆಲೆ 2 ಮೈನಸ್ 4ಕ್ಕೆ 4 ಎಕ್ಸ್ ಬೆಲೆ 2 ಸ್ಕ್ವೇರ್ ಸ್ಕ್ವೇರ್ ಪ್ಲಸ್ 3 ಇಸ್ ಈಕ್ವಲ್ ಟು 5 ಎರಡಲೆ 10 ಮೈನಸ್ ಇಲ್ಲಿ 4 2 ಸ್ಕ್ವೇರ್ ಅಂತ ಹೇಳಿದ್ರೆ 2 ಸ್ಕ್ವೇರ್ ಅಂದ್ರೆ 4 ಅಂತ ಅರ್ಥ. 4 ಇಂಟು 2 ಸ್ಕ್ವೇರ್ ಅಂದ್ರೆ 4, 2 ಎರಡಲೆ 4 ಪ್ಲಸ್ 3 ಎಷ್ಟು? 10 ಮೈನಸ್ 4 4 16 ಪ್ಲಸ್ 3 ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಪ್ಲಸ್ ಸಂಖ್ಯೆ ಕೊಡ್ಬೇಕಾಗತ್ತೆ. 10 ಪ್ಲಸ್ 3 13 ಪ್ಲಸ್ 13 ಮೈನಸ್ 16 ಇಸ್ ಈಕ್ವಲ್ ಟು ಮೈನಸ್ 3. 16ರಲ್ಲಿ 13 ಹೋದ್ರೆ ಮೈನಸ್ 3. ಅರ್ಥ ಏನು? ಪಿ ಆಫ್ ಎಕ್ಸ್ ನ ಬೆಲೆ 0 ಕೊಟ್ಟಾಗ, ಎಕ್ಸ್ ನ ಬೆಲೆ 0 ಕೊಟ್ಟಾಗ ಪಿ ಆಫ್ ಎಕ್ಸ್ ನ ಬೆಲೆ ಎಷ್ಟಾಯ್ತು? 3 ಆಯ್ತು. ಎಕ್ಸ್ ನ ಬೆಲೆ 1 ಕೊಟ್ಟ ಮೈನಸ್ 1 ಕೊಟ್ಟಾಗ ಪಿ ಆಫ್ ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ? ಈ ಬಹುಪದೋಕ್ತಿಯಲ್ಲಿ ಮೈನಸ್ 6 ಆಗುತ್ತೆ. ಎಷ್ಟು? ಎಕ್ಸ್ ನ ಬೆಲೆ 2 ಕೊಟ್ರೆ, ಎಕ್ಸ್ ನ ಬೆಲೆ 2 ಕೊಟ್ರೆ ಅಲ್ಲಿಗೆ ಪಿ ಆಫ್ ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ? ಅಲ್ಲಿಗೆ ಮೈನಸ್ 3 ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ಒಂದು ಬಹುಪದೋಕ್ತಿಗೆ ಒಂದು ಚರಾಕ್ಷರದ ಬೆಲೆಯನ್ನು ಕೊಟ್ಟಾಗ ನಾವು ಆ ಬಹುಪದೋಕ್ತಿಯ ಬೆಲೆಯನ್ನು ನಾವು ಕಂಡುಕೊಳ್ಳಬಹುದು.
ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅಭ್ಯಾಸ 4.2 ಬರುವಂತ 1ನೇ ಮೇಲೆ ಬರುವಂತ ಕೆಲವು ಲೆಕ್ಕಗಳನ್ನು ನಡೆಸ್ತಾ ಇದ್ದೀವಿ. ಈಗ ಅದೇ ಅಭ್ಯಾಸದ 2ನೇ ಮೇಲಿನ ಮುಂದಿನ ಲೆಕ್ಕಗಳನ್ನ ಬಿಡಿಸುವಂತ ವಿಧಾನವನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಅಭ್ಯಾಸ 4.2 ಅದರಲ್ಲಿ 2ನೇ ಮೇಲು ಈ ಕೆಳಗಿನ ಪ್ರತಿ ಒಂದು ಬಹುಪದೋಕ್ತಿ ಪ್ರತಿಯೊಂದು ಬಹುಪದೋಕ್ತಿ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ P of 0, P of 1 ಮತ್ತು P of 2 ಬೆಲೆಗಳನ್ನು ಕಂಡು ಹಿಡಿಯಿರಿ. ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ P of 0, P of 1 ಮತ್ತು P of 2 ಬೆಲೆಯನ್ನು ಕಂಡುಹಿಡಿಯಲಿದೆ. ಇಲ್ಲಿ 4 ಲೆಕ್ಕಗಳಿದ್ದಾವೆ. ಅದರಲ್ಲಿ 1ನೇ ಲೆಕ್ಕ P of y is equal to y square minus y plus 1. 2ನೇ ಲೆಕ್ಕ P of t is equal to 2 plus t plus 2t square minus t cube. 3ನೇ ಲೆಕ್ಕ P of x is equal to x cube. 4ನೇ ಲೆಕ್ಕ P of x is equal to x minus 1 x plus 1. ವಿದ್ಯಾರ್ಥಿಗಳೇ, ಅಭ್ಯಾಸದ 2ನೇ ಮೇಲೆಯಲ್ಲಿ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ P of 0, P of 1, P of 2 ಮುಂದೆ ಅದರಲ್ಲಿ ಒಂದು ಬಹುಪದೋಕ್ತಿಯ ಚರಾಕ್ಷರದ ಬೆಲೆ ಒಂದ್ಸರಿ 0 ಕೊಡಬೇಕು, ಒಂದ್ಸರಿ 1 ಕೊಡಬೇಕು, ಒಂದ್ಸರಿ 2 ಕೊಟ್ಟಾಗ ಏನೇನು ಬೆಲೆ ಬರುತ್ತೆ ಅನ್ನೋದನ್ನು ನಾವು ಈಗ ಕಂಡುಹಿಡಿಯಬೇಕಾಗುತ್ತೆ. ಈಗ 1ನೇ ಲೆಕ್ಕ P of y is equal to y square minus y plus 1. P of y is equal to y square minus y plus 1. ನೆಕ್ಸ್ಟ್ ಇಲ್ಲಿ ಫಸ್ಟಿಗೆ P of 0 ಕೊಟ್ಟರೆ ಏನು ಮಾಡುತ್ತೆ? P of 0 ಕೊಟ್ಟರೆ ಬೇರೆ ಕಡೆ P of 0 is equal to 0 square minus 0 plus 1. ಅಲ್ಲಿಗೆ P of 0 is equal to 0 minus 0 plus 1. P of 0 is equal to plus 1. ಅದೇ ರೀತಿ ಇದೇ ಬಹುಪದೋಕ್ತಿಗೆ ಎಷ್ಟು ಕೊಟ್ಟಾಗ P of 1 ಕೊಟ್ಟಾಗ P of 1 is equal to 1. P of y is equal to ಮತ್ತು ಅದೇ ಬಹುಪದೋಕ್ತಿ y square minus y plus 1. P of 1 is equal to 1 square minus 1 plus 1. P of 1 is equal to 1 square 1 minus 1 plus 1. ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. P of 1 is equal to 1 ಆಗುತ್ತೆ. ನೋಡಿ, ಈ ಬಹುಪದೋಕ್ತಿಗೆ 0 ಕೊಟ್ಟಾಗಲೂ ಕೂಡ ಎಷ್ಟು 1 ಬಂತು, 1 ಕೊಟ್ಟಾಗೂ ಕೂಡ ಎಷ್ಟು ಬಂತು, 1 ಬಂತು. ಈಗ ನೆಕ್ಸ್ಟ್ 3ನೇ ಬೆಲೆ P of 2 ಕೊಟ್ರೆ ಈ ಬಹುಪದೋಕ್ತಿಗೆ 2 ಕೊಟ್ಟಾಗ P of x is equal to ಸಮೀಕರಣ ಬರ್ಕೊಳ್ತೀನಿ. ಬಹುಪದೋಕ್ತಿ y square minus y plus 1. P of
ಪಿ ಆಫ್ y is equal to y square minus y plus 1. ಈಗ ಎರಡನ್ನ ಕೊಟ್ಟರೆ ಏನು ಉತ್ತರ ಬರುತ್ತೆ? ಪಿ ಆಫ್ 2 is equal to 2 ಸ್ಕ್ವೇರ್ ಮೈನಸ್ 2 ಪ್ಲಸ್ 1. 2 ಸ್ಕ್ವೇರ್ 2 ವರ್ಗ ಎಷ್ಟಾಗುತ್ತೆ? 4 ಮೈನಸ್ 2 ಪ್ಲಸ್ 1. ಪಿ ಆಫ್ 2 is equal to ಇಲ್ಲಿ ಪ್ಲಸ್ 4 ಪ್ಲಸ್ 1 ಎಷ್ಟಾಗುತ್ತೆ? ಪ್ಲಸ್ 5 ಎಷ್ಟಾಗುತ್ತೆ? ಪ್ಲಸ್ 5. 5 2 ಎಷ್ಟಾಗುತ್ತೆ? 3 ಆಗುತ್ತೆ. ಈ ರೀತಿಯಾಗಿ ಒಂದು ಬಹುಪದೋಕ್ತಿಗೆ ಬೆಲೆಯನ್ನು ಕೊಟ್ಟಾಗ ಬೇರೆ ಬೇರೆ ಬೆಲೆಯನ್ನು ಕೊಟ್ಟಾಗ ಬೇರೆ ಬೇರೆ ಬೆಲೆ ಬರ್ತಾ ಹೋಗುತ್ತೆ. ಪಿ ಆಫ್ ಅಂದ್ರೆ ಎಕ್ಸ್ 0 ಕೊಟ್ಟಾಗ ಪಿ ಆಫ್ ವೈ ನ ಬೆಲೆ ಎಷ್ಟು ಬಂತು? 1 ಬಂತು. ಎಕ್ಸ್ ಗೆ ಸರಿ ವೈ ಗೆ 1 ಕೊಟ್ಟಾಗ ಪಿ ಆಫ್ ವೈ ನ ಬೆಲೆ ಎಷ್ಟಾಯ್ತು? 1 ಆಯ್ತು. ವೈ ಗೆ 2 ಕೊಟ್ಟಾಗ ಪಿ ಆಫ್ ವೈ ನ ಬೆಲೆ ಎಷ್ಟಾಯ್ತು? 3 ಆಯ್ತು. ಈ ರೀತಿಯಾಗಿ ಬೇರೆ ಬೇರೆ ಬೆಲೆ ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಎರಡನೇ ಲೆಕ್ಕ ತಗೋಣ. ಎರಡನೇ ಬಹುಪದೋಕ್ತಿಗೆ ಮತ್ತೆ ಅದೇ 3 ಬೆಲೆ ಕೊಡ್ತಾ ಹೋಗ್ಬೇಕು. ಆಗ ಉತ್ತರಗಳು ಬೇರೆ ಬೇರೆ ಬರ್ತಾ ಹೋಗುತ್ತೆ. ಎರಡನೇ ಲೆಕ್ಕ ಪಿ ಆಫ್ ಟಿ. ಈ ಬಹುಪದೋಕ್ತಿಯಲ್ಲಿ ಚೆನ್ನಾಗಿದೆ ಟಿ ಇದೆ. ಪಿ ಆಫ್ ಟಿ ಇಸ್ ಈಕ್ವಲ್ ಟು 2 ಪ್ಲಸ್ ಟಿ ಪ್ಲಸ್ 2t ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್. ನೆಕ್ಸ್ಟ್ ಎಷ್ಟು ಕೊಡಬೇಕು? ಪಿ ಆಫ್ 0 ಕೊಡಬೇಕು. ಪಿ ಆಫ್ 0 ಪಿ ಕಡೆ 0 ಕೊಡಬೇಕು ಅಂತ ಅರ್ಥ. ಪಿ ಆಫ್ 0 ಟಿ ಕಡೆ 0 ಕೊಡಿ. 2 ಪ್ಲಸ್ 0 ಪ್ಲಸ್ 2 ಇಂಟು 0 ಸ್ಕ್ವೇರ್ ಮೈನಸ್ 0 ಕ್ಯೂಬ್. 2 ಪ್ಲಸ್ 0 ಪ್ಲಸ್ 0 ಸ್ಕ್ವೇರ್ 0ನೇ. 2 ಇಂಟು 0 0 ಮೈನಸ್ 0 0 ಬರುತ್ತೆ. ಅದರಿಂದ 2ಕ್ಕೆ 0 ಕೂಡಿ ಕಳೆದ್ರೆ ಎಷ್ಟು ಬರುತ್ತೆ? 2 ಬರ್ತಾ ಹೋಗುತ್ತೆ. ಅಂದ್ರೆ ಪಿ ಆಫ್ 0 ಬೆಲೆ ಎಷ್ಟಾಯ್ತು? ಅಲ್ಲಿಗೆ 2 ಆಯ್ತು. ಪಿ ಆಫ್ 0 ಬೆಲೆ 2 ಆಯ್ತು. ಇದೇ ರೀತಿ ಪಿ ಆಫ್ ಟಿ ಇಸ್ ಈಕ್ವಲ್ ಟು ಮತ್ತೆ 2 ಪ್ಲಸ್ ಟಿ ಪ್ಲಸ್ 2t ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಈಗ ಪಿ ಕಡೆ 0 ಕೊಟ್ಟಿದ್ದಾಯ್ತಲ್ಲ ಟಿ ಕಡೆ. ಈಗ ಟಿ ಕಡೆ ಎಷ್ಟು ಕೊಡ್ಬೇಕಾಗುತ್ತೆ? 0 ಕೊಡ್ಬೇಕು. 1 ಕೊಡ್ಬೇಕಾಗುತ್ತೆ. ಪಿ ಆಫ್ 1 ಇಸ್ ಈಕ್ವಲ್ ಟು 2 ಪ್ಲಸ್ 1 ಪ್ಲಸ್ 2 ಇಂಟು 1 ಸ್ಕ್ವೇರ್ ಮೈನಸ್ 1 ಕ್ಯೂಬ್. 2 ಪ್ಲಸ್ 1 ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಒಂದೇ. 1 ಒಂದೆರಡಲೆ 2 ಮೈನಸ್ 1 ಕ್ಯೂಬ್ ಅಂದ್ರೆ 1 3 ಸಲ ಉಳಿಸ್ಬೇಕಾಗುತ್ತೆ. 1ರ ಜನ ಎಷ್ಟಾಗುತ್ತೆ? 1 ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಧನ ಸಂಖ್ಯೆ ಕೊಟ್ರೆ ಪ್ಲಸ್ 2 ಪ್ಲಸ್ 1 ಪ್ಲಸ್ 3 2 2 4 5 5 ಮೈನಸ್ 1 ಇಲ್ಲಿಗೆ ಪಿ ಆಫ್ 1ರ ಬೆಲೆ ಎಷ್ಟಾಯ್ತು? 4 ಆಯ್ತು. ಪಿ ಆಫ್ 1ರ ಬೆಲೆ ಎಷ್ಟಾಯ್ತು? 4 ಆಯ್ತು. ನೋಡಿ 0 ಕೊಟ್ಟಾಗ ಎಷ್ಟಾಯ್ತು? 2 ಆಯ್ತು. 1 ಕೊಟ್ಟಾಗ ಎಷ್ಟಾಯ್ತು? 4 ಆಯ್ತು. ಈಗ ಕೊನೆ ಬೆಲೆ ಎಷ್ಟಿದೆ? 2 ಇದೆ. ಈ ಒಂದು ಬಹುಪದೋಕ್ತಿಗೆ ಎಷ್ಟು ಕೊಡ್ತಾ ಹೋಗ್ತೀನಿ? ಈಗ 2 ಕೊಡ್ತಾ ಹೋಗ್ತೀನಿ. ಟಿ ಬೆಲೆ ಪಿ ಆಫ್ 2 ಅಂದ್ರೆ ತೀರ ಕಡೆ 2 ಕೊಡಬೇಕು ಅಂತ ಅರ್ಥ. ಪಿ ಆಫ್ 2 ಇಸ್ ಈಕ್ವಲ್ ಟು 2 ಪ್ಲಸ್ 2 ಪ್ಲಸ್ 2 ಇಂಟು 2 ಹೋಲ್ ಸ್ಕ್ವೇರ್ ಮೈನಸ್ 2 ಕ್ಯೂಬ್ 2 ಪ್ಲಸ್ 2 ಪ್ಲಸ್ 2 ಇಂಟು 2 ಸ್ಕ್ವೇರ್ ಅಂದ್ರೆ 4 2 ಸ್ಕ್ವೇರ್ ಅಂದ್ರೆ 4 ಮೈನಸ್ 2 ಕ್ಯೂಬ್ ಅಂದ್ರೆ 8 2ಕ್ಕೆ 3 ಸಲ ಗುಣಿಸಬೇಕು. 2 ಪ್ಲಸ್ 2 ಪ್ಲಸ್ 8 ಮೈನಸ್ 8 ಮೈನಸ್ 8 ಪ್ಲಸ್ 8 ಮೈನಸ್ 8 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ 2 ಪ್ಲಸ್ 2 ಎಷ್ಟಾಯ್ತು? 4 ಆಯ್ತು. ಪಿ ಆಫ್ 2 ನ ಬೆಲೆ
ಮೂಲ ಬೆಲೆ ಎಷ್ಟಾಯ್ತು ಅಲ್ಲಿಗೆ 4 ಆಯ್ತು. ಈ ರೀತಿಯಾಗಿ ನಾವು ಈ ಒಂದು ಬಹುಪದಕ್ಕೆ ಬೇರೆ ಬೇರೆ ಬೆಲೆ ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳಿಗೆ ಇದನ್ನು ಲೆಕ್ಕ ಮಾಡಿ ತೋರಿಸ್ತೀನಿ, ನೀವು ಮನೆಯಲ್ಲಿ ಈ ಲೆಕ್ಕ ಬಿಡಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸುಲಭ ಇದೆ, ಸ್ವಲ್ಪ ಮಾಡಿ ಇದನ್ನ ಲೆಕ್ಕ ಬಿಡಿಸ್ಕೊಡ್ತೀನಿ. ಸುಲಭ ಇದೆ, ಏನಿಲ್ಲ ಸರ್. 0 ಕೊಡ್ಬೇಕು, 0 ಕ್ಯೂಬ್ ಅಂದ್ರೆ 0ನೇ ಬರ್ತಾ ಹೋಗುತ್ತೆ. 1 ಕ್ಯೂಬ್ ಅಂದ್ರೆ 1 ಬರ್ತಾ ಹೋಗುತ್ತೆ. 2 ಕ್ಯೂಬ್ ಅಂದ್ರೆ ಎಷ್ಟು ಬರ್ತಾ 8 ಬರ್ತಾ ಹೋಗುತ್ತೆ ಅಷ್ಟೇ. ಅದನ್ನ ಮಾಡ್ಕೊಳ್ಳಿ. ಈಗ ಕೊನೆ ಲೆಕ್ಕವನ್ನು ಬಿಡಿಸ್ಕೊಡ್ತೀನಿ. ನಾಲ್ಕನೇ ಲೆಕ್ಕ P of x is equal to x minus 1 x plus 1. P of x is equal to x minus 1 x plus 1. ಈಗ ನೋಡಿ, ಈ ನಾಲ್ಕನೇ ಲೆಕ್ಕದಲ್ಲಿ ಚರಾಕ್ಷರದಲ್ಲಿ x ಇದೆ. x ಕಡೆ ಒಂದ್ಸರಿ 0 ಕೊಡಬೇಕು, ಒಂದ್ಸರಿ 1 ಕೊಡಬೇಕು, ಒಂದ್ಸರಿ 2 ಕೊಡಬೇಕು. ಇಲ್ಲಿಗೆ P of 1 ಕೊಟ್ರೆ 1 ಮೈನಸ್ 1 x ಬೆಲೆ 1 ಮೈನಸ್ 1, ಇಲ್ಲಿ 1 ಪ್ಲಸ್ 1. P of 1 is equal to 1 ಕಳೆದ್ರೆ 0 ಇಂಟು 1 ಪ್ಲಸ್ 1 ಎಷ್ಟಿದೆ 2 ಆಯ್ತು. ಅಲ್ಲಿಗೆ P of 1 ನ ಬೆಲೆ ಇಲ್ಲಿ x ಮೈನಸ್ 1 ಇಂಟು x ಪ್ಲಸ್ 1 ಇರೋದ್ರಿಂದ ಇಂಟು ಏನ್ ಮಾಡುತ್ತೆ, ಗುಣಿಸಬೇಕಾಗುತ್ತೆ. 2 ರಿಂದ 0 ಗುಣಿಸಿದ್ರೆ ಎಷ್ಟಾಗುತ್ತೆ, 0 ಬರುತ್ತೆ. ಅದರಿಂದ P of 1 ನ ಬೆಲೆ ಎಷ್ಟಾಯ್ತು, 0 ಆಯ್ತು. ನೆಕ್ಸ್ಟ್ P of x is equal to x minus 1 x plus 1. ಈಗ x ನ ಬೆಲೆ ಎಷ್ಟು ಕೊಡ್ತೀನಿ, 1 ಕೊಡ್ತಾ ಚೆನ್ನಾಗಿರುತ್ತೆ, 1 ಕೊಡ್ತಾ ಹೋಗ್ತೀನಿ. P of 1 is equal to ಆಗಲೇ 1 ಕೊಟ್ಟಿದ್ದೀನಿ, ಈಗ 0 ಕೊಡಬೇಕಾಗುತ್ತೆ. ಆಗಲೇ 1 ಕೊಟ್ಟಿದ್ದೀನಿ x ಇರೋ ಕಡೆ. ಈಗ P of 0 ಕೊಡ್ತಾ ಹೋಗ್ತೀನಿ. 0 ಮೈನಸ್ 1 x ರ ಕಡೆ 0 ಮೈನಸ್ 1, 0 ಪ್ಲಸ್ 1. P of 0 is equal to 0ಗೆ ಮೈನಸ್ 1 ಸೇರಿಸಿದ್ರೆ ಮೈನಸ್ 1 ಬರ್ತಾ ಹೋಗುತ್ತೆ, ಇಂಟು 0ಗೆ 1 ಸೇರಿಸಿದ್ರೆ 1 ಬರ್ತಾ ಹೋಗುತ್ತೆ. ಹೀಗೆ P of 0 is equal to ಪ್ಲಸ್ ಇಂಟು ಮೈನಸ್ ಮೈನಸ್ 1 ಪ್ಲಸ್ 1 ಪ್ಲಸ್ 1. ಇದೇ ರೀತಿಯಾಗಿ ಈ ಒಂದು ಬಹುಪದಕ್ಕೆ 3ನೇ ಬೆಲೆ ಅಂದ್ರೆ x ನ ಬೆಲೆ, ಚರಾಕ್ಷರದ x ನ ಬೆಲೆ ಎಷ್ಟಿದೆ, 2 ಅನ್ನು ಕೊಡ್ತಾ ಹೋದ್ರೆ P of x is equal to x minus 1 x plus 1. ಈಗ P of 2 x ನ ಬೆಲೆ 2 ಕೊಡ್ತಾ ಹೋದ್ರೆ 2 ಮೈನಸ್ 1 ಇಟ್ಟು 2 ಪ್ಲಸ್ 1. ಚರಾಕ್ಷರ x ಇದೆ, ಚರಾಕ್ಷರದ ಬೆಲೆ ಎಷ್ಟು ಕೊಡ್ತೀನಿ, 2 ಕೊಟ್ಟಿದ್ದೀನಿ. P of 2 is equal to 2 ಕಳೆದ್ರೆ 1 ಇಂಟು 2 1 ಸೇರಿಸಿದ್ರೆ 3. ಅಲ್ಲಿಗೆ P of 2 is equal to 3. ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಬಹುಪದ ಅಂದ್ರೆ P of x is equal to x minus 1 x plus 1. ಇದಕ್ಕೆ ಚರಾಕ್ಷರ ಬೆಲೆ 1 ಕೊಟ್ಟಾಗ P of 1 ರ ಬೆಲೆ ಎಷ್ಟು ಬಂತು, 0 ಬಂತು. ಅದೇ 0 ಕೊಟ್ಟಾಗ P of 0 ಬೆಲೆ ಎಷ್ಟು ಬರುತ್ತೆ, ಮೈನಸ್ 1 ಬರುತ್ತೆ. ಎಷ್ಟು ಇಲ್ಲಿ x ಬೆಲೆ 2 ಕೊಟ್ರೆ, ಚರಾಕ್ಷರದ ಬೆಲೆ 2 ಕೊಟ್ರೆ P of 2 ನ ಬೆಲೆ ಎಷ್ಟು ಬಂತು, 3 ಬಂತು. ಈ ರೀತಿಯಾಗಿ ನಾವು ಒಂದು ಬಹುಪದೋಕ್ತಿಗೆ ಚರಾಕ್ಷರದ ಬೆಲೆಯನ್ನು ಕೊಟ್ಟಾಗ ಆ ಬಹುಪದೋಕ್ತಿ ಬೆಲೆಯನ್ನು ಕಂಡುಹಿಡಿತಾ ಹೋಗೋದು. ಈಗ 3 ಲೆಕ್ಕ ಬಿಡಿಸಿದ್ರೆ ಈ 3ನೇ ಲೆಕ್ಕ ನೀವು ಬಿಡಿಸ್ಕೊಂಡು ಸುಲಭವಾಗಿದೆ. ಬೆಲೆಗಳನ್ನು ಹಾಕಿ ಅದನ್ನು ಘನ ಮಾಡ್ತಾ ಹೋಗಿ, ಘನ ಮಾಡಿದಾಗಲೇ ಸುಲಭವಾಗಿ ಉಪಯುಕ್ತ ಆಗುತ್ತೆ. ಈಗ ಮೇನ್ ಕ್ವೆಶ್ಚನ್ ನಂಬರ್ 3 ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸುವ ಪದಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸಿದೆ. ಅಂದ್ರೆ 3ನೇ ಬೆಲೆಯಲ್ಲಿ ಕೆಲವೊಂದು ಬೆಲೆ ಬಹುಪದೋಕ್ತಿ ಕೊಟ್ಬಿಟ್ಟು ಕೆಲವೊಂದು ಬೆಲೆ ಕೊಟ್ಟಿದ್ದಾರೆ. ಆ ಬೆಲೆಯನ್ನು ಕೊಟ್ಟಾಗ ಅದು ಶೂನ್ಯತೆ ಆಗುತ್ತೋ ಇಲ್ವೋ ಅನ್ನೋದನ್ನ ನಾವೀಗ ಕಂಡುಹಿಡಿಯಬೇಕಾಗುತ್ತೆ.
ಈ ಕೆಳಗಿನವುಗಳು ಅವುಗಳೆಂದರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೆಂದು ಪರಿಶೀಲಿಸಿ. ಶೂನ್ಯತೆಗಳು ಹೌದು ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಒಂದೇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಪ್ಲಸ್ 1. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಪ್ಲಸ್ 1. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3ನೇ x is equal to minus 3ನೇ 1. ನೋಡಿ p of x is equal to 3x plus 1, x is equal to minus 3ನೇ 1. ಇಲ್ಲಿ ಶೂನ್ಯತೆಯನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಚರಾಕ್ಷರ x ಇರೋ ಕಡೆ 3ನೇ 1 ಕೊಟ್ರೆ p of minus 3ನೇ 1 p of minus 3ನೇ 1 is equal to 3 into minus 3ನೇ 1 x ಇರೋ ಕಡೆ 3ನೇ 1 ಪ್ಲಸ್ 1 ಪಿ ಆಫ್ ಎಕ್ಸ್ ಬೆಲೆ 3ನೇ 1 ಎಕ್ಸ್ ಇಸ್ ಈಕ್ವಲ್ ಟು 3 ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3ನೇ 1 ಪ್ಲಸ್ 1. ಇಲ್ಲಿ ಅಂಶ 3 ಛೇದ 3 ಕ್ಯಾನ್ಸಲ್ ಆಗುತ್ತೆ. ಮೈನಸ್ 1 ಪ್ಲಸ್ 1 ಬರುತ್ತೆ. ಅದರಿಂದ ಪಿ ಆಫ್ ಮೈನಸ್ 3ನೇ 1ರ ಬೆಲೆ 0 ಆಗುತ್ತೆ. ಮೊದಲು 0. ಆದ್ರಿಂದ ಈ ಒಂದು ಬಹುಪದೋಕ್ತಿಗೆ x ನ ಬೆಲೆ ಮೈನಸ್ 3ನೇ 1 ಕೊಟ್ಟಾಗ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಎಷ್ಟಾಗುತ್ತೆ? 0 ಆಗುತ್ತೆ ಅನ್ನೋದನ್ನು ಕಂಡುಹಿಡಿಯಬಹುದು. ಅದರಿಂದ ಪಿ ಆಫ್ ಎಕ್ಸ್ ನ ಬೆಲೆಗೆ 3x ಪ್ಲಸ್ 1ಕ್ಕೆ x ನ ಬೆಲೆ ಮೈನಸ್ 3ನೇ 1 ಶೂನ್ಯತೆ ಆಗಿದೆ. ಅದರಿಂದ ಇಲ್ಲಿ x ಇಸ್ ಈಕ್ವಲ್ ಟು ಮೈನಸ್ 3ನೇ 1 ಇದು ಶೂನ್ಯತೆ ಬೆಲೆ ಆಗಿದೆ ಅಂತ ಹೇಳಿ ಬರೀತಾ ಹೋಗ್ತದೆ. ಇದೇ ರೀತಿಯಾಗಿ ಈಗ ಎರಡನೇ ಲೆಕ್ಕ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x ಮೈನಸ್ 5. 5x minus 5. ಇಲ್ಲಿ x is equal to 5ನೇ 4. x is equal to 5ನೇ 4. ನೋಡಿ ಇದಕ್ಕೆ ಸ್ವಲ್ಪ ವಿಶೇಷವಾಗಿದೆ. p of x ಚರಾಕ್ಷರ ಅದು x ಇದೆ. ಇಲ್ಲಿ ಒಂದು ಪೂರ್ಣಾಂಕಕ್ಕೆ ಬದಲಾಗಿ ಒಂದು ಅಭಾಗದ ಸಂಖ್ಯೆ ಕೊಟ್ಟಿದ್ದಾರೆ. 5 ಒಂದು ಅಭಾಗದ ಸಂಖ್ಯೆ ಕೊಟ್ಟಿದ್ದಾರೆ. ಈಗ ಲೆಕ್ಕವನ್ನು ಬಿಡಿಸ್ಬಿಟ್ಟು x ನ ಬೆಲೆ 5ನೇ 4 ಕೊಟ್ಟು ಶೂನ್ಯತೆ ಆಗುತ್ತೋ ಇಲ್ಲೋದನ್ನು ಕಂಡುಹಿಡಿಯೋಣ. ಈಗ x ರ ಕಡೆ p ಆಫ್ 5ನೇ 4 is equal to 5 into 5ನೇ 4 x ರ ಕಡೆ 5ನೇ 4 ಮೈನಸ್ 11 ಪ್ಲಸ್ 5 ಮೈನಸ್ 5 4 ಕ್ಯಾನ್ಸಲ್ ಆಗುತ್ತೆ. 4 ಮೈನಸ್ 11 ಇದು 4ರಲ್ಲಿ 11 ಕಳಿಲಿಕ್ಕೆ ಬರಲ್ಲ. ಅಂದ p ಆಫ್ 5ನೇ 4ರ ಬೆಲೆ ಶೂನ್ಯತೆ ಬೆಲೆ ಅಂತ ಹೇಳಿದ್ರೆ ಶೂನ್ಯತೆ ಆಗೋದಿಲ್ಲ. ಇದು ಎಷ್ಟಾಗುತ್ತೆ? 4 ಮೈನಸ್ 5 ಆಗುತ್ತೆ. ಅದರಿಂದ x is equal to 5ನೇ 4 ಇದು ಈ ಬಹುಪದೋಕ್ತಿಯ ಶೂನ್ಯತೆ ಆಗುವುದಿಲ್ಲ. ಪೈಗಳಿಂದ ಕಳೆಯಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಇದು ಶೂನ್ಯ ಬರ್ದಲೇ ಇರೋದು ಶೂನ್ಯತೆ ಬೆಲೆ ಆಗುವುದಿಲ್ಲ. ಅದನ್ನ ಹೇಳ್ಕೋಬಹುದು. ಈಗ ಮೂರನೇ ಲೆಕ್ಕ.
P of x is equal to x square minus 1 x is equal to 1 ಇನ್ನೊಂದು minus 1. P of x is equal to x square minus 1 x is equal to 1 ಮತ್ತೆ minus 1. ನೋಡಿ ಈ ಒಂದು ಬಹುಪದೋಕ್ತಿ ಇದೊಂದು ವರ್ಗ ಬಹುಪದೋಕ್ತಿ x square minus 1. ಇಲ್ಲಿ x ನ ಬೆಲೆ ಚರಾಕ್ಷರದ ಬೆಲೆ ಒಂದ್ಸರಿ 1 ಕೊಡ್ಬೇಕಾಗುತ್ತೆ, ಇನ್ನೊಂದ್ಸರಿ ಮೈನಸ್ 1 ಕೊಡ್ಬೇಕಾಗುತ್ತೆ. ಕೊಟ್ಟಾಗ ಒಂದೊಂದು ಶೂನ್ಯತೆ ಆಗುತ್ತೋ ಇಲ್ಲೋ ಅಂತ ಕಂಡುಹಿಡಿಯಬೇಕಾಗುತ್ತೆ. ಒಂದನೇದು x is equal to 1 ಕೊಟ್ಟಾಗ p of 1 is equal to 1 ಸ್ಕ್ವೇರ್ ಮೈನಸ್ 1. p of 1 is equal to 1 ಸ್ಕ್ವೇರ್ ಅಂದ್ರೆ 1 ಮೈನಸ್ 1. p of 1 is equal to 1 ಎಷ್ಟು 0. 0. ನೆಕ್ಸ್ಟ್ p of x is equal to x square minus 1. ಈಗ x ಬೆಲೆ ಎಷ್ಟು ಕೊಡ್ತೀನಿ, ಈಗ ಮೈನಸ್ 1 ಕೊಡ್ತೀನಿ. p of minus 1 is equal to minus 1 ಕೊಟ್ರೆ minus 1 whole square minus 1. p of minus 1 is equal to 1 ಸ್ಕ್ವೇರ್ ಅಂದ್ರೆ 1 ವರ್ಗ ಎಷ್ಟು ಒಂದೇ ಪ್ಲಸ್ minus 1. p of minus 1 is equal to 1 ಅಂದ್ರೆ 0. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಬಹುಪದೋಕ್ತಿ p of x is equal to x square minus 1 ಈ ಬಹುಪದೋಕ್ತಿಗೆ 1 ಕೊಟ್ಟಾಗೂ ಕೂಡ ಎಷ್ಟು ಬಂತು 0 ಬಂತು, ಮೈನಸ್ 1 ಕೊಟ್ಟಾಗ ಎಷ್ಟು ಬಂತು 0 ಬಂತು. ಅದರಿಂದ x ನ ಬೆಲೆ 1 ಮತ್ತು ಮೈನಸ್ 1 ಈ ಎರಡೂ ಬೆಲೆಗಳು ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಆಗುತ್ತೆ. ಆದ್ದರಿಂದ x is equal to 1 ಮತ್ತು ಮೈನಸ್ 1 ಈ ಎರಡೂ ಬೆಲೆಗಳು ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ. x ಬೆಲೆ 1 ಮತ್ತೆ ಮೈನಸ್ 1 ಈ ಎರಡೂ ಬೆಲೆಗಳು ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಆಗಿದೆ ಅನ್ನೋದನ್ನ ನಾವು ಇದ್ರ ಮೂಲಕ ತಿಳ್ಕೊಬಹುದು. ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ಅಭ್ಯಾಸ 4.2ರಲ್ಲಿ 3ನೇ ಮೇನಲ್ಲಿ ಒಂದು 3 ಲೆಕ್ಕ ಬಿಡಿಸಿದ್ದೀನಿ ನಾನು. ಅಂದ್ರೆ ಒಂದು ಬಹುಪದೋಕ್ತಿ ಕೊಟ್ಬಿಟ್ಟು ಕೆಲವೊಂದು ಬೆಲೆ ಕೊಟ್ಟಿದ್ದಾರೆ, ಚರಾಕ್ಷರ ಬೆಲೆ ಕೊಟ್ಟಿದ್ದಾರೆ. ಆ ಬೆಲೆಗಳನ್ನ ಹಾಕಿದಾಗ ಶೂನ್ಯತೆ ಆಗುತ್ತೋ ಇಲ್ವೋ ಅನ್ನೋದನ್ನ, ಅಂದ್ರೆ ಆ ಬೆಲೆಗಳನ್ನು ಕೊಟ್ಟಾಗ ಆ ಬಹುಪದೋಕ್ತಿ ಬೆಲೆ ಶೂನ್ಯತೆ ಆಗುತ್ತೋ ಅನ್ನೋದು ನಾವು ನೀವು ಕಂಡುಹಿಡಿಯಬೇಕಾಗತ್ತೆ. 3 ಲೆಕ್ಕ ಬಿಡಿಸಿದ್ದೀನಿ. ಇದೇ ರೀತಿಯಾಗಿ ಉಳಿದಂತಹ ಲೆಕ್ಕಗಳನ್ನ ಬಿಡಿಸಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಬಿಡಿಸ್ಬಿಟ್ಟು ಯಾವ್ದಾದ್ರು ಡೌಟ್ ಇದ್ರೆ ಶಾಲೆಗೆ ಬಂದು ತಮ್ಮ ಡೌಟ್ ಬಗೆಹರಿಸ್ಕೊಂಡು ಕೇಳ್ತಾರೆ.